ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಬೀಟ್ರೋಟ್ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಈ ಥರ ಇಟ್ಕೋಬೇಕು. ಇವಾಗ ಇದನ್ನು ನಾನು ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ ಬನ್ನಿ. ವಾಶ್ ಮಾಡಿ ನೋಡಿ, ಈ ಥರ ನೀರಲ್ಲಿ ಇಟ್ಟಿದ್ದೀನಿ. ಆಮೇಲೆ ಕಟ್ ಮಾಡಿ ನೀರಲ್ಲಿ ಇಡಬೇಡಿ, ಅದು ರೆಡ್ ಏನಿದೆ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಅದಕ್ಕೇ ಈ ಥರ ಫುಲ್ ಉಂಡೆ ಸಮೇತನೇ ನೀರಲ್ಲಿ ಹಾಕಿಡಿ. ಇವಾಗ ನಾನು ಬೀಟ್ರೋಟ್ ಎಲ್ಲ ತುರ್ತ್ಕೊಂಡು ಬಂದುಬಿಡ್ತೀನಿ, ಆಯಿತಾ? ಬೇಕಾದ್ರೆ ಒಬ್ಬೊಬ್ಬರು ಕಟ್ ಮಾಡಿ ಕೂಡ ಹಾಕ್ತಾರೆ. ನಾನು ಆ ಥರನೂ ಪಲ್ಯ ಮಾಡ್ತೀನಿ, ಈ ಥರನೂ ಮಾಡ್ತೀನಿ. ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ತುರ್ಕೊಂಡು ಬಂದಿದ್ದೀನಿ. ನೋಡಿ, ಇಷ್ಟು ಬಂದಿದೆ ನನಗೆ. ನೋಡಿ, ಆ ರೆಡ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ವಿಟಮಿನ್ ಜಾಸ್ತಿ ಇರೋದ್ರಿಂದ ಎಲ್ತಿ ತುಂಬ ಒಳ್ಳೆಯದು, ಬಾಡಿಗೂ ಒಳ್ಳೆಯದು. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಇವಾಗ ಫಸ್ಟು ನಾನು ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಅದು ತುರಿದಿರೋದೆಲ್ಲ ನಾನು ಬೀಟ್ರೋಟ್ ಎಲ್ಲ ಬಾಣಲಿಗೆ ಹಾಕಿದ್ದೀನಿ. ಆ ತಪ್ಪಲೆಯಲ್ಲಿ ಏನಿರುತ್ತೋ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ನೀರು ಜಾಸ್ತಿ ಹಾಕಬೇಡಿ, ಆಯಿತಾ? ಸ್ವಲ್ಪ ಉಪ್ಪು ಹಿಡಿಯುತ್ತೆ ಇದಕ್ಕೆ, ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ. ಇವಾಗ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ. ಇದೇನು ಒಗ್ಗರಣೆಲ್ಲೇ ಬೇಯ್ಕೊಂಬಿಡುತ್ತೆ, ಆಯಿತಾ? ಒಗ್ಗರಣೆಲ್ಲೇ ಬೇಯ್ಕೊಂಬಿಡುತ್ತೆ. ಇದು ಸ್ವಲ್ಪ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ ಬನ್ನಿ. ತಿರ್ಗಾ ನಾನು ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿಬಿಡಲಿ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಬಿಡೋಣ. ಕಡಲೆಬೇಳೆ ಮೇಯ್ನ್ ಇದಕ್ಕೆ ಟೇಸ್ಟ್ ಕೊಡೋದೇ ಕಡಲೆಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಟೇಸ್ಟ್ ಕೊಡೋದು. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇದನ್ನು ನಾನು ತೋರಿಸ್ಲಿಲ್ಲ, ಯಾಕಂದರೆ ಯೂಶ್ವಲಾಗಿ ಒಗ್ಗರಣೆ ಹಾಕೋದು ಎಲ್ರಿಗೂ ಗೊತ್ತಿರುತ್ತಲ್ವ. ಅದಕ್ಕೆ ನಾನು ಪದೇ ಪದೇ ಯಾಕೆ ಅದು ಅಂತ ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ಇದು ಸ್ವಲ್ಪ ಫ್ರೈ ಆಗಲಿ, ತುಂಬ ಸೀಸಕ್ಕೆ ಹೋಗ್ಬೇಡಿ, ಆಯಿತಾ? ಮೀಡಿಯಮ್ಮಾಗಿ ಫ್ರೈ ಆಗಬೇಕು. ಇದೇ ನಿಮಗೆ ಟೇಸ್ಟ್ ಕೊಡೋದು ಬೀಟ್ರೋಟಿಗೆ. ಇಷ್ಟೇ ನಿಮಗೆ, ಇಷ್ಟು ಗೊಜ್ಜಷ್ಟೇ ನಿಮಗೆ ಟೇಸ್ಟ್ ಕೊಡೋದು. ಇದನ್ನು ಸ್ವಲ್ಪ ಫ್ರೈ ಆಗಲಿ. ಅಷ್ಟರಲ್ಲಿ ನಾನು ಬೀಟ್ರೋಟ್ ಬೆಂದಿದೆಯಾ ಅಂತ ನೋಡ್ಕೊಬಂದ್ಬಿಡ್ತೀನಿ, ಆಯಿತಾ? ನೋಡಿ, ಬೀಟ್ರೋಟ್ ಎಷ್ಟು ಜ್ಯೂಸಿಯಾಗಿ ಬಿಟ್ಕೊಂಡಿದೆ ನೋಡಿ. ಇನ್ನೊಂದು ಚೂರು ಬೇಯಬೇಕು, ಒಂದು ಸ್ವಲ್ಪ ಹೊಗೆ ನೋಡಿ ಎಷ್ಟು ಸಕ್ಕತ್ತಾಗಿ ಬರ್ತಾ ಗೊತ್ತಾ? ಇದಕ್ಕೆ ಚಪಾತಿ ಹಾಕ್ಕೊಂಡು ತಿಂತಾಯಿದ್ರೆ ನೀವು ಚಪಾತಿ ಎಷ್ಟು ತಿಂತೀರ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಸಕ್ಕತ್ತಾಗಿರುತ್ತೆ. ನಾವು ಏನಾದರೂ ಬೇಳೆ ಸಾಂಬಾರು ಮಾಡಿದಾಗ ಸೈಡಲ್ಲಿ ನಾವು ಪಲ್ಯ ಥರ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಆಯಿತಾ? ಇದು ಸ್ವಲ್ಪ ಇದಾಗ್ತಾ ಇರಲಿ, ಸಿಮ್ ಮಾಡಿದ್ದೀನಿ. ನೋಡಿ, ಇದು ಕೂಡ ಆಗಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸಾಕು ಇಷ್ಟು. ಇವಾಗ ಈ ಬಾಣಲಿಗೆ ನಾನು ಶಿಫ್ಟ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಅದನ್ನೆಲ್ಲ ತೊಗೊಂಡು ಶಿಫ್ಟ್ ಮಾಡ್ಕೊಂಬಿಡೋಣ. ಇದರೊಳಗೆ ಹಾಕಿದ್ದೀನಿ. ಒಗ್ಗರಣೆ ಎಲ್ಲ ತೊಗೊಂಡು ನಾನು ಏನು ತುರಿದಿರೋದು ಬೇಯಿಸ್ಕೊಂಡಿದ್ವೋ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದೇ ಕೈಯಲ್ಲಿ ಮೊಬೈಲ್ ಹಿಡ್ದಿದ್ದೀನಲ್ವ, ಅದಕ್ಕೋಸ್ಕರನೇ ಆ ಕಡೆ ಈ ಕಡೆ ಶೇಕ್ ಆಗ್ತಾಯಿದೆ. ನೋಡಿ, ಎಷ್ಟು ಚೆನ್ನಾಗಿದೆ ಪಲ್ಯ, ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ? ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟು ನಿಮಗೆ ಬಂದು ತಲುಪುತ್ತೆ. ನೀವು ಎಷ್ಟು ನೋಡ್ತೀರೋ ನಂಗೆ ಅಷ್ಟು ಯೂಸ್ಫುಲ್ ಆಗುತ್ತೆ, ಆಯಿತಾ? ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇನ್ನೂ ಒಳ್ಳೊಳ್ಳೆ ಅಡುಗೆ ತೊಗೊಂಡು ಬರ್ತೀನಿ. ನೋಡಿ, ಎಷ್ಟು ಚೆನ್ನಾಗಿದೆ. ಇಷ್ಟು ತನಕ ನೋಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು.